ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಾಲಕ್ ಚಿಕನ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಫಸ್ಟು ಫ್ರೈ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಒಂದು 2-3 ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಟೊಮೆಟೊ, ಆಮೇಲೆ ಪಾಲಕ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಕ್ಕೊಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದು ಬಿಸಿಯಾಗಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು 2 ಸ್ಪೂನ್ ಎಣ್ಣೆ ಸಾಕು. ಇದು ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಸ್ವಲ್ಪ ಬಿಸಿ ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಆದರೆ ಸಾಕು, ಇದೇನು ತೀರಾ ಕೆಂಪಗಾಗೋದೇನು ಬೇಕಾಗಿಲ್ಲ. ಟೊಮೆಟೊ ಹಾಕ್ತಾ ಇದ್ದೀನಿ. ಇದೊಂದು 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಎಲ್ಲ ಇವಾಗ ಸಾಫ್ಟ್ ಆಗಿದೆ. ಸೊ ಈಗ ಇದಕ್ಕೆ ಪಾಲಕ್ ಹಾಕ್ಕೊಳ್ಳೋಣ, ಪಾಲಕ್ ಸೊಪ್ಪು. ಸೊ ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ 2-3 ಸರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇಷ್ಟಾಗಿದೆ. ಸೊ ಇಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಸೊ ಪಾಲಕ್ಕು, ಟೊಮೆಟೊ ಎಲ್ಲ ಮಿಕ್ಸ್ಚರು ಹುರ್ಕೊಂಡ್ವಲ್ಲ, ಅದ್ರ ತಣ್ಣಗಾದ್ಮೇಲೆ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಂದು ಅಗಲವಾಗಿರೋ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೊಂದು 3-4 ಸ್ಪೂನ್ ಎಣ್ಣೆ ಹಾಕೋಣ. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಈ ಚಕ್ಕೆ, 1-2 ಚಕ್ಕೆ, 1-3 ಲವಂಗ, 1-3 ಏಲಕ್ಕಿ, ಬೇ ಲೀಫು, ಆಮೇಲೆ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 2. ಸೊ ಇದನ್ನು ಹಾಕೋಣ. ಸೊ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋಣ ಇವಾಗ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಸೊ ಈಗ ಈ ರುಬ್ಕೊಂಡಿರೋ ಮಿಕ್ಸ್ಚರ್ನ ಹಾಕೋಣ, ಮಸಾಲೆನ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಈ ಮಸಾಲೆನ. ಎಣ್ಣೆಯಲ್ಲಿ ಒಂದು ಚೆನ್ನಾಗಿ ಅದು ಎಣ್ಣೆ ಸೈಡ್ಸ್ ಬಿಡುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು.
ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇದು ಮಿಕ್ಸಿ ತೊಳೆದಿದ್ದ ನೀರು, ಇದು ಮಸಾಲೆ ರುಬ್ಕೊಂಡ್ವಲ್ಲ, ಸೊ ಅದರಲ್ಲಿ ಸ್ವಲ್ಪ ಅಂಟಿರುತ್ತಲ್ಲ, ಸೊ ಅದು ತೊಳ್ಕೊಂಡು ಹಾಕಿದ್ದೀನಿ. ಇಲ್ಲಿರೋ ಈ ಮಸಾಲೆ ಎಲ್ಲ ಪ್ಯಾನಿಗೆ ಕಚ್ಕೊಳುತ್ತೆ, ಸೊ ತಡ ಹಿಡಿದೇ ಇರಲಿ ಅಂತ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಬೋದು. ಆಮೇಲೆ 1 ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ 1 ಸ್ಪೂನ್ ಇದು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಆಮೇಲೆ ನೋಡಿ ಹಾಕ್ಕೊಬೋದು ಚಿಕನ್ ಹಾಕಿದ್ಮೇಲೆ. ಈಗ ಇದೊಂದು 5 ನಿಮಿಷ ಫ್ರೈ ಆಗಿದೆ ಈ ಮಸಾಲೆ. ಸೊ ಇದಕ್ಕೆ ಇವಾಗ ಚಿಕನ್ ಹಾಕೋಣ. ಸೊ ಇಲ್ಲಿ ನಾನು ಡ್ರಮ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಚಿಕನ್ ಪೀಸಸ್ ಯೂಸ್ ಮಾಡ್ಬೋದು. ಸೊ ಇದನ್ನು ಈ ಮಸಾಲೆಗೆ ಆ್ಯಡ್ ಮಾಡೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ಸೊ ಇದಕ್ಕೆ ಇನ್ನು ಸ್ವಲ್ಪ ನೀರು ನಾನು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಸೊ ಈಗ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ ಇನ್ನು ಸ್ವಲ್ಪ ಉಪ್ಪು ಹಾಕೋಣ ಇವಾಗ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ. ಸೊ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ. ಸೊ ಈಗ ಇದನ್ನು ಮುಚ್ಚಿ ಕವರ್ ಮಾಡಿ ಲಿಡ್ನ ಒಂದು 20 to 25 ನಿಮಿಷ ಅದರ ಚಿಕನ್ ಫುಲ್ಲಿ ಕಂಪ್ಲೀಟಾಗಿ ಬೇಯೋ ತನಕ ಮುಚ್ಚಿ ಕಮ್ಮಿ ಉರಿಯಲ್ಲಿ ನಿಧಾನ ಲೋ ಫ್ಲೇಮಲ್ಲಿ, ಮೀಡಿಯಮ್ ಅಥವಾ ಲೋ ಫ್ಲೇಮ್ ಇಡೋಣ. ಸೊ ಅದು ಚೆನ್ನಾಗಿ ಫುಲ್ ಕುಕ್ ಆಗಲಿ. ಈಗ ಮುಚ್ಚಳ ಅದರದ್ದು ಮುಚ್ಚಿಬಿಟ್ಟು ಸೊ ಇದನ್ನು ಒಂದು 20 to 25 ನಿಮಿಷ ಚಿಕನ್ ಫುಲ್ಲಿ ಕಂಪ್ಲೀಟಾಗಿ ಕುಕ್ ಆಗೋ ತನಕ ಬೇಯಕ್ಕೆ ಬಿಡೋಣ. ನಾನು ಫ್ಲೇಮ್ನ ಲೋ ಅಲ್ಲಿ ಇಟ್ಟಿದ್ದೀನಿ. ಸೊ ಲೋ ಟು ಮೀಡಿಯಮ್ ಇಟ್ಕೊಬೋದು. ಸೊ ಆಗಾಗ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಈಗ ಒಂದು 20 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಕಟ್ ಮಾಡಿರೋ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಇನ್ನೊಂದು 2-3 ನಿಮಿಷ ಹೀಗೆ
ಕವರ್ ಮಾಡಿ ಇನ್ನೊಂದು 2-3 ನಿಮಿಷ ಬೇಯಲಿ. ಈಗ ಒಂದು 5 ನಿಮಿಷ ಆಗಿದೆ. ಸೊ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದಿದೆಯಲ್ಲ. ಸೊ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ಕವರ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡೋಣ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟೇ ಅದ್ಭುತವಾಗಿರುತ್ತೆ ಟೇಸ್ಟ್ ಕೂಡ. ಸೊ ಬನ್ನಿ ಸರ್ವ್ ಮಾಡೋಣ. ಪಾಲಕ್ ಚಿಕನ್ ರೆಡಿಯಾಗಿದೆ. ಸೊ ನೋಡಿ, ನೀವು ಟ್ರೈ ಮಾಡಿ, ತುಂಬ ಸಿಂಪಲ್ ಇದು. ಸೊ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಸೊ ಟೈಮ್ ಇಲ್ಲ ಅಂದರೆ. ಸೊ ಬೇಗ ಆಗೋಗುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ ಪಾಲಕ್ ಚಿಕನ್ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ. ಆಮೇಲೆ ಇದನ್ನ ಅನ್ನದ ಜೊತೆ ಅಥವಾ ನಾನ್ ಜೊತೆ, ಪುಲ್ಕ, ರೋಟಿ ಜೊತೆಗೆ ಸೂಪರಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಸೊ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಟೇಕ್ ಕೇರ್. ಸೊ ನೋಡಿ ಎಷ್ಟು ಸೂಪರಾಗಿ ಕುಕ್ ಆಗಿದೆ ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡ್ತಿರಲ್ಲ. ಸೂಪರ್. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.